ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಮನೆಮಗಳು ರಂಜಿತಾ. ಇದೊಂದು ಸ್ಫೂರ್ತಿದಾಯಕ ಕತೆ, ಜೀವನೋತ್ಸವವನ್ನು ತಂದುಕೊಡುವಂತಹ ಕತೆ. ಪ್ರತಿಯೊಬ್ಬರೂ ಓದಲೇಬೇಕು ಅಥವಾ ಕೇಳಲೇಬೇಕು. ನಿಜವಾದ ಅಪಮಾನ ಯಾವುದು? ನೀವು ಹಂಪಿ ಕಡೆ ಪ್ರವಾಸಕ್ಕೆ ಹೋಗಬೇಕು. ಕಲ್ಲಿನ ಮೇಲೆ ಇಷ್ಟೇ ಮರಳಿರುತ್ತದೆ, ಅದರ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ಹೊತ್ತೇನೋ. ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತದೆ, ಹಾಗಾಗಿ ಹೆಚ್ಚು ಬದುಕುವುದಿಲ್ಲ. ಆದರೂ ಇರುವಷ್ಟು ದಿನ ನಗು ನಗುತ್ತಾ ಇರುತ್ತದೆ. ಅದ್ಯಾಕೆ ಮಲ್ಲಿಗೆ ಹೂವು ಬದುಕುವುದು 12 ತಾಸು ಅಷ್ಟೇ, ಸಾಯಂಕಾಲ ಹೊತ್ತಿಗೆ ಒಣಗಿ ಹೋಗುತ್ತದೆ. ಆದರೆ ಒಂದು ದಿವಸ ಮಲ್ಲಿಗೆ ತಾನಿರುವುದೇ 12 ಗಂಟೆ ಎಂದು ಬೇಸರ ಮಾಡಿಕೊಳ್ಳುವುದಿಲ್ಲ. ಕೊನೆಯ ಗಳಿಗೆಯವರೆಗೂ ಸುವಾಸನೆ ಕೊಟ್ಟು ಹೋಗುತ್ತದೆ. ಆ ಹುಲ್ಲುಕಡ್ಡಿಗೆ, ಆ ಹೂವಿಗೆ ಇರುವ ಜೀವನೋತ್ಸಾಹ ನಮಗಿಲ್ಲವಲ್ಲ. ಸಣ್ಣ ಸಣ್ಣ ಸೋಲಿಗೆಲ್ಲ ಕುಸಿಯುತ್ತೇವೆ. ಅಂಕ ಕಡಿಮೆ ಬಂತು ಎಂದು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಮನೆ ಬಿಟ್ಟು ಓಡಿ ಹೋಗುವ ಮಕ್ಕಳು ಅದನ್ನು ನೋಡಿ ಕಲಿಯಬೇಕು. ಸೋಲು ಸೋಲಲ್ಲ, ಅದೊಂದು ಘಟನೆ ಅಷ್ಟೇ. ಆದರೆ ಸೋತಾಗ ಎದ್ದು ನಿಲ್ಲುವುದಿದೆಯಲ್ಲ, ಅದು ನಿಜವಾದ ಜಯ. ನಾವು ದೊಡ್ಡವರ ಜೀವನವನ್ನು ನೋಡಬೇಕು. ಸಾಕಷ್ಟು ಬಾರಿ ಸೋತಿದ್ದಾರೆ. ಸೋಲುವುದು ನಿಜವಾದ ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿರುವುದು ನಿಜವಾದ ಅಪಮಾನ. ಸೋತಾಗ ಹುಲ್ಲುಕಡ್ಡಿ ಮಲ್ಲಿಗೆಯನ್ನು ನೆನಪಿಸಿಕೊಳ್ಳಿ. ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯನ್ನು ಎದುರಿಸಿ ಬದುಕಬಹುದು. ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.